ಪುಣ್ಯನಗರಿಯಲ್ಲಿ ಅದ್ದೂರಿಯಾಗಿ ಜರುಗಿದ ವಿಶ್ವ ದರ್ಶನ ಪತ್ರಿಕೆ ಸರ್ವಧರ್ಮದ ಭಾವೈಕ್ಯತೆ ಸಮ್ಮೇಳನ. ಹುಬ್ಬಳ್ಳಿಯ ಶ್ರೀ ಸದ್ಗುರು ಸಿದ್ದಾರೂಢರ ಪುಣ್ಯ ಭೂಮಿಯಿಂದ ಪ್ರಕಟವಾಗುವ ವಿಶ್ವ ದರ್ಶನ ಕನ್ನಡ ದಿನಪತ್ರಿಕೆ ಸಂಪಾದಕ ಡಾಕ್ಟರ್ ಎಸ್ ಪಾಟೀಲ್ ಅವರ ಸಾರಥ್ಯದಲ್ಲಿ ನಿರಂತರವಾಗಿ ಸಮಾಜದ ಒಳಿತಿಗಾಗಿ ಹಾಗೂ ಸರ್ವಧರ್ಮದ ಸಮನ್ವತೆಯ ಜಾಗೃತಿಗಾಗಿ ದ್ವೇಷ ಬಿಡು ಪ್ರೀತಿ ಮಾಡು ಎಂಬ ಸಂದೇಶದೊಂದಿಗೆ 6ನೇ ರಾಜ್ಯ ಸರ್ವಧರ್ಮದ ಭಾವೈಕ್ಯತೆ ಸಮ್ಮೇಳನದಲ್ಲಿ ಐಕಾನ್ ಹಾಗೂ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ನಾಡಿನ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನ ಗುರುತಿಸಿ ಅವರಿಗೆ ಶರಣರು, ಸಂತರು, ಸೂಫಿಗಳ ಸಮ್ಮುಖದಲ್ಲಿ ಸನ್ಮಾನ ಮಾಡಲಾಗಿದೆ. ವಿಶ್ವ ದರ್ಶನ ಕನ್ನಡ ದಿನಪತ್ರಿಕೆಯಿಂದ ಮತ್ತು ಕರ್ನಾಟಕ ಪ್ರಜಾದರ್ಶನ ಕನ್ನಡ ಪತ್ರಿಕೆಯಿಂದ ಇಲ್ಲಿಯ ತನಕ 8,541 ಪ್ರಶಸ್ತಿಗಳನ್ನು ನೀಡಿ ಸನ್ಮಾನ ಮಾಡಲಾಗಿದೆ. ನಿನ್ನೆಯ ದಿನ ನಡೆದ ಸಮ್ಮೇಳನದಲ್ಲಿ 185 ರಾಷ್ಟ್ರೀಯ ಪ್ರಶಸ್ತಿ, 11 ಐಕಾನ್ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಹೊಸ ವರ್ಷದ ಮುನ್ನಾ ದಿನಗಳ ಮುಂಚೆ ದಿನಾಂಕ 27/12/2025 ಶನಿವಾರ ಬೆಳಿಗ್ಗೆ ನಾಡಿನ ಸಮಸ್ತ ಸಮಾಜದ ಮಠಾಧೀಶರ ಸಮ್ಮುಖದಲ್ಲಿ ಮತ್ತು ಪಶ್ಚಿಮ ಬಂಗಾಳ ರಾಜ್ಯ ಕೋಲ್ಕತಾದ ಪೂಜ್ಯ ಶ್ರೀಗಳು, ಆಂಧ್ರಪ್ರದೇಶ ರಾಜ್ಯ ಹೈದರಾಬಾದ್ನ ಪೂಜ್ಯ ಶ್ರೀಗಳು, ಒರಿಸ್ಸಾ ರಾಜ್ಯದ ಡಾಕ್ಟರ್ ಅಶೋಕ ಆಚಾರ್ಯಾಜಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಭಾರತ ರಕ್ಷಾ ಮಂಚ ಭುವನೇಶ್ವರ ಹಾಗೂ ಪದ್ಮಶ್ರೀ ವಿನೋದ್ ಕುಮಾರ್ ಶ್ರೀ ವಾತ್ಸವ್ ಅಧ್ಯಕ್ಷರು, ವಿಶ್ವ ಮಾನವ ಹಕ್ಕುಗಳ ರಕ್ಷಣಾ ಆಯೋಗ UN ಶ್ರೀ ಸಿಡಿ ಕಿರಣ್ ಅಧ್ಯಕ್ಷರು, ಸಾರ್ವತ್ರಿಕ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನ ಕರ್ನಾಟಕ ಜಂಟಿ ಕಾರ್ಯದರ್ಶಿ, ಭಾರತೀಯ ಸೇವಕಾ ಸಂಘ, ಗ್ರಾಹಕರ ವ್ಯವಹಾರಗಳ ಸಚಿವಾಲಯ, ಭಾರತ ಸರ್ಕಾರ ದೆಹಲಿ ಶ್ರೀ ರವೀಂದ್ರ ಗಣಪತಿ ನಾಯಕ ನಿವೃತ್ತ ಅರಣ್ಯ ಅಧಿಕಾರಿ ಹಾಗೂ ಅಧ್ಯಕ್ಷರು, ಆದಿಶಕ್ತಿ ಮಾರಿಕಾಂಬ ದೇವಸ್ಥಾನ ಶಿರಸಿ, ಶ್ರೀ ಶಂಭಾಜಿ ಲಿಂಗಾಣಿ ACFO ಅರಣ್ಯ ಇಲಾಖೆ ಶಿರಸಿ ಉತ್ತರ ಕನ್ನಡ, ಶ್ರೀ ಶಂಕರಗೌಡ ಎಂ ಪಾಟೀಲ್ ಆಧ್ಯಾತ್ಮ ಜೀವಿಗಳು, ಹಿರಿಯ ಸಮಾಜ ಸೇವಕರು ಕಲಬುರಗಿ, ಶ್ರೀ BN ವಿಕ್ರಮ್ ಉದ್ದಿಮೆದಾರರು ದಾವಣಗೆರೆ, ಡಾಕ್ಟರ್ ಉಮೇಶ್ ಹಂಡಿ ವೈದ್ಯರು ಹಾಗೂ ಸಮಾಜ ಸೇವಕರು ವಿಜಯಪುರ, ಮುಖ್ಯ ಅತಿಥಿಗಳಾಗಿ ಶ್ರೀ ಬಂಗ್ಲೆ ಮಲ್ಲಿಕಾರ್ಜುನ್ ರಾಜ್ಯಾಧ್ಯಕ್ಷರು, ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು, ಶಶಿಕುಮಾರ್, ಶ್ರೀ NJ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ದಾವಣಗೆರೆ, ಶ್ರೀ ಕಬೀರ್ ಸರ್ ಅಧ್ಯಕ್ಷರು, ಜೈ ಜವಾನ್ ಜೈ ಕಿಸಾನ್ ಪಾರ್ಟಿ ದಕ್ಷಿಣ ಭಾರತದ ವಿಭಾಗ, ಶ್ರೀ ಸಂತೋಷ್ ಜಿ ರಾಜ್ಯಾಧ್ಯಕ್ಷರು, ಜೈ ಜವಾನ್ ಜೈ ಕಿಸಾನ್ ಪಾರ್ಟಿ ಕರ್ನಾಟಕ ರಾಜ್ಯ, ಶ್ರೀ ವಿನೋದ್ ಕುಮಾರ್ ಶೆಟ್ಟಿ ಚಲನಚಿತ್ರ ನಿರ್ದೇಶಕರು ಬೆಂಗಳೂರು, ಶ್ರೀ ರವಿ ವಿ ಹಿರಿಯ ನ್ಯಾಯವಾದಿಗಳು ಉಚ್ಚ ನ್ಯಾಯಾಲಯ ಬೆಂಗಳೂರು ಕರ್ನಾಟಕ, ಶ್ರೀ ರವಿ ವಿ ಹಿರಿಯ ನ್ಯಾಯವಾದಿಗಳು ಉಚ್ಚ ನ್ಯಾಯಾಲಯ ಬೆಂಗಳೂರು ಕರ್ನಾಟಕ, ಶ್ರೀ ವಿಶ್ವನಾಥ KP ಹಿರಿಯ ನ್ಯಾಯವಾದಿಗಳು ಉಚ್ಚ ನ್ಯಾಯಾಲಯ ಬೆಂಗಳೂರು ಕರ್ನಾಟಕ, ಶ್ರೀಮತಿ ರತ್ನಮ್ಮ ಅಂಜನಪ್ಪ ಹಿರಿಯ ಸಮಾಜ ಸೇವಕರು ಬೆಂಗಳೂರು. ಅತಿಥಿಗಳು ಗಂಗಾಧರಯ್ಯ ಸ್ವಾಮಿಗಳು ನಿವೃತ್ತ ಶಿಕ್ಷಕರು ತ್ಯಾವಣಗಿ ದಾವಣಗೆರೆ, ಶ್ರೀ ಸದಾನಂದ ಏಡಗಂಟಿ ನಿವೃತ್ತ ಶಿಕ್ಷಕರು ಬೀಳಗಿ, ಶ್ರೀ ಮೃತ್ಯುಂಜಯ ವಸ್ತ್ರದ ನ್ಯಾಯವಾದಿಗಳು ಮತ್ತು ಕೃಷಿ ಹೊಸತಳಿ ಸಂಶೋಧಕರು ಧಾರವಾಡ, ಶ್ರೀ YR ಕಂಬಾರ ನ್ಯಾಯವಾದಿಗಳು ಸಮಾಜ ಸೇವಕರು ಹುಬ್ಬಳ್ಳಿ. ಪ್ರಾಸ್ತಾವಿಕ ಮಾತನಾಡಿದ ಶ್ರೀಯುತ ವೆ ಮೂಪಂ ಮಹಾಲಿಂಗಯ್ಯ ಶಾಸ್ತ್ರಿಗಳು ಮಹಾಲಿಂಗಪುರ ಮುಧೋಳ, ಕಾರ್ಯಕ್ರಮ ನಿರೂಪಣೆ ಮಾಡಿದ ಶ್ರೀ ವೆ ಮೂಪಂ ಶೇಖರಯ್ಯ ಶಾಸ್ತ್ರಿಗಳು ರೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದವರು. ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಶ್ರೀ ಮಣಿಪ್ರ ಡಾಕ್ಟರ್ ಶ್ರೀ ಗುರು ಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಪಾಂಡೋಮಟ್ಟಿತ ಚನ್ನಗಿರಿ, ಪೂಜ್ಯ ಶ್ರೀ ಮಣಿಪ್ರ ಡಾಕ್ಟರ್ ಶ್ರೀ ಗುರು ಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಪಾಂಡೋಮಟ್ಟಿತ ಚನ್ನಗಿರಿ, ಪೂಜ್ಯ ಶ್ರೀ ಶಬ್ರ ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಪುರವರ್ಗ ಹಿರಿಮಠ ಶ್ರೀ ಕ್ಷೇತ್ರ ಅವರಗೊಳ್ಳ ದಾವಣಗೆರೆ, ಪೂಜ್ಯ ಶ್ರೀ ಮನಿ ಶ್ರೀ ಸ್ವ ಮುರುಗೇಂದ್ರ ಕೋರಣೇಶ್ವರ ಮಹಾಸ್ವಾಮಿಗಳು ಚಿತ್ರದುರ್ಗ, ಜಗದ್ಗುರು ಮುರುಘರಾಜೇಂದ್ರ ಕೋರಣೇಶ್ವರ ವಿರಕ್ತ ಮಠ ಖಜೂರಿ ತಾಲೂಕು ಆಳಂದ ಕಲಬುರಗಿ, ಶ್ರೀ ವೈದ್ಯನಾಥ ಗೋಸ್ವಾಮೀಜಿ ಶ್ರೀ ತಾರಾದೇವಿ ಪೀಠದ ಅಧ್ಯಕ್ಷರು ಕೋಲ್ಕತಾ ಪಶ್ಚಿಮ ಬಂಗಾಳ ರಾಜ್ಯ, ಶ್ರೀ ಮಹಾರಾಜ್ ರಘುರಾಮ್ ಗುರುದೇವ ಬಿಂದು ಪಂಚಪ್ರಾಣ ಆಧ್ಯಾತ್ಮಿಕ ಕೇಂದ್ರ ಹೈದರಾಬಾದ್ ಶ್ರೀ ಸಾನ್ನಿಧ್ಯವನ್ನ ಪೂಜ್ಯ ಶ್ರೀ ಶಬ್ರ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಬೆಣ್ಣೆಹಳ್ಳಿ ತಾಹರಪನಹಳ್ಳಿ, ಪೂಜ್ಯ ಶ್ರೀ ಸದ್ಗುರು ಶಿವಯೋಗಿ ಅಜ್ಜಯ್ಯ ಹಾಲಸ್ವಾಮಿಗಳು ಪುಣ್ಯಕ್ಷೇತ್ರ ಮುತ್ತಗಿ ಪರಪನಹಳ್ಳಿ, ಪೂಜ್ಯ ಶ್ರೀ ಡಾಕ್ಟರ್ ಕಲೇಶ್ವರ ಮಹಾಸ್ವಾಮಿಗಳು ಬಾಳೆಹೊನ್ನೂರು ಶಾಖಮಠ ಸಂಸ್ಥಾನ ಹಿರೇಮಠಾಧ್ಯಕ್ಷರು ಚಿಪ್ಪಲಕಣ್ಣ ರಾಮದುರ್ಗ ಜಿ ಬೆಳಗಾವಿ. ಪಾವನ ಸಾನ್ನಿಧ್ಯವನ್ನ ಪೂಜ್ಯ ಶ್ರೀ ಪ್ರಭುದೇವ ಮಹಾಸ್ವಾಮಿಗಳು ಕಲ್ಕರ ಶ್ರೀ ಸಿದ್ದಾರೂಢರ ಆಶ್ರಮ ಕೊಟಬಾಗಿ ಹುಕ್ಕೇರಿ ಜಿ ಬೆಳಗಾವಿ, ಪೂಜ್ಯ ಶ್ರೀ ವಿಷ್ಣು ಹರಿಕಾಂತ ದೀಕ್ಷರು ಸದ್ಗುರು ನಿತ್ಯಾನಂದ ಮುಂದಿರ ಶಿರಸಿ ಉತ್ತರ ಕನ್ನಡ ಜಿಲ್ಲೆ, ಪೂಜ್ಯ ಶ್ರೀ ಮಂಜುನಾಥ ಅಪ್ಪಾಜಿ ಪುಣ್ಯ ಸುಕ್ಷೇತ್ರ ನೀಲಗುಂದಿ ತಾಲೂಕು ಬಾದಾಮಿ, ಪೂಜ್ಯ ಶ್ರೀ ರಮೇಶ್ ಅಜ್ಜನವರು ಸುಕ್ಷೇತ್ರ ಜ್ಞಾನಾಶ್ರಮ ಗೋವಿನಾಳ ತಾಲೂಕು ಲಕ್ಷ್ಮೇಶ್ವರ, ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಶ್ರೀ ಶಿವಾನಂದ ಮಠ ಮಕ್ಕಳಿ ತಾಲೂಕು ಯಲಬುರ್ಗಾ ಜಿ ಕೊಪ್ಪಳ, ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ವಿಶ್ವಕರ್ಮ ಹೊಸಮಠ ಹಳೆ ವೀರಾಪುರ ಬಾಗಲಕೋಟೆ, ಪೂಜ್ಯ ಶ್ರೀ ಮಹೇಶ್ವರ ತಾತನವರು ಶಿವಯೋಗಿ ಶರಣರು ಶ್ರೀ ರುದ್ರಯ್ಯ ತಾತನವರ ಹಿರೇಮಠ ತಾವರಗೇರ, ಪೂಜ್ಯ ಶ್ರೀ ಪ್ರಕಾಶ್
ಮಹಾಸ್ವಾಮಿಗಳು ತೆರೆದಹಳ್ಳಿ ತಾಲೂಕು ಜಿಲ್ಲೆ ಹಾವೇರಿ. ಪಾವನ ನೇತೃತ್ವ ಪೂಜ್ಯ ಶ್ರೀ ಶಿವಮೂರ್ತಿ ಮಹಾಸ್ವಾಮಿಗಳು ಬೋರೇಶ್ ಗುರುಜಿ ತಾತನವರ ಮಠ ಚಿಕ್ಕುಂತಿ ತಾಲೂಕು ಮೊಳಕಾಲ್ಮೂರು ಜಿಲ್ಲೆ ಚಿತ್ರದುರ್ಗ. ಪೂಜ್ಯ ಶ್ರೀ ತಪಸ್ವಿ ಮಾತೋಶ್ರೀ ಅನುರಾಧೇಶ್ವರಿ ಅಮ್ಮನವರು ಕರಿಬಸವೇಶ್ವರ ಮಠ ಇಪ್ಪಿತೇರಿ ಹೊಸಪೇಟೆ ಜಿಲ್ಲೆ ವಿಜಯನಗರ. ಪೂಜ್ಯ ಶ್ರೀ ಮಾತೋಶ್ರೀ ರೇಖಾದೇವಿ ಶ್ರೀ ಸಿದ್ದಾರೂಢ ಸ್ವಾಮಿಗಳ ಕಲ್ಮಠ ಕೋಟಬಾಗಿ ತಾಲೂಕು ಹುಕ್ಕೇರಿ ಜಿಲ್ಲೆ ಬೆಳಗಾವಿ. ಪೂಜ್ಯ ಶ್ರೀ ಮಾತೋಶ್ರೀ ಅಶ್ವಿನಿ ಮಾತಾಜಿ ಶ್ರೀ ಸಿದ್ದಾರೂಢರ ಆಶ್ರಮ ಬನಹಟ್ಟಿ ತಾಲೂಕು ರಬಗೈ ಬನಹಟ್ಟಿ ಜಿ ಬಾಗಲಕೋಟೆ. ಪೂಜ್ಯ ಶ್ರೀ ಬಸವರಾಜಯ್ಯ ಮಹಾಸ್ವಾಮಿಗಳು ಶ್ರೀ ಗುರುಸಿದ್ದೇಶ್ವರ ಕತ್ರು ಗದ್ದುಗೆ ಜೀರ್ಣೋದ್ಧಾರ ಮಠ ಹರಿಹರ. ಪೂಜ್ಯ ಶ್ರೀ ಬಸವರಾಜಯ್ಯ ಮಹಾಸ್ವಾಮಿಗಳು ಶ್ರೀ ಗುರುಸಿದ್ದೇಶ್ವರ ಕತ್ರು ಗದ್ದುಗೆ ಜೀರ್ಣೋದ್ಧಾರ ಮಠ ಹರಿಹರ. ಡಾಕ್ಟರ್ ಶ್ರೀ ರವಿಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಹಾಲಿಂಗೇಶ್ವರ ಮಠ ಹಾಗೂ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪಾಲ್ಸ್ ಗೋಕಾಕಜಿ ಬೆಳಗಾವಿ. ಪರಮ ಪೂಜ್ಯ ಶ್ರೀ ಶೋಭ್ರನಿ ಶಿವಕುಮಾರ ಸ್ವಾಮೀಜಿ ಶ್ರೀ ರಾಮವಧೂತ ಭಕ್ತಿ ಮಂದಿರ ಒಡವಿ ಅಜ್ಜನ ಮಠ ತಂಗೋಟ ಕೋಗನ್ನೂರ ತಾಲೂಕು ಶಿರಹಟ್ಟಿ ಜಿಲ್ಲೆಗೆದ. ಪೂಜ್ಯ ಶ್ರೀ ಡಾಕ್ಟರ್ ಕಾಡಯ್ಯ ಮಹಾಸ್ವಾಮಿಗಳು ಹಿರೇಮಠ ಸ್ವಯಂ ಮೇವಾಧೀರ ಶ್ರೀ ಗುರು ಕಾಡಸಿದ್ದೇಶ್ವರ ಆಶ್ರಮ ಅಥಣಿ. ಪೂಜ್ಯ ಶ್ರೀ ಗಜದಂಡ ಮಹಾಸ್ವಾಮಿಗಳು ಐರಾವತ ಸುಕ್ಷೇತ್ರ ಮಹಾಸಂಸ್ಥಾನ ಮಠ ಐರಿಣಿ ತಾ ರಾಣೆಬೆನ್ನೂರ. ಪೂಜ್ಯ ಶ್ರೀ ಪ್ರಭುಲಿಂಗ ಮಹಾಸ್ವಾಮಿಗಳು ಐರಿಣಿ ಮಠ ಹಾಗೂ ಶಾಖಾ ಸದ್ಗುರು ಶ್ರೀ ಸಿದ್ದಾರೂಢ ಮಠ ಪುಣ್ಯಕ್ಷೇತ್ರ ತುನನೂರ ತಾಜಿ ಚಿತ್ರದುರ್ಗ. ಪರಮ ಪೂಜ್ಯ ಶ್ರೀ ಶ್ರೀ ಪವನಕುಮಾರ ಸ್ವಾಮಿಗಳು ವಾಲ್ಮೀಕಿ ಗುರುಕುಲ ಆಶ್ರಮ ವಿದ್ಯಾಪೀಠ ಹಿರೇಮನ್ನಾಪುರ ತಾ ಕುಷ್ಟಗಿ. ಡಾಕ್ಟರ್ ಶ್ರೀ ವಾಸುದೇವ ಸಂಪಾದಕರು ವಿಸ್ಮಯವಾಣಿ ಕನ್ನಡ ಪ್ರಾದೇಶಿಕ ಪತ್ರಿಕೆ ದಾವಣಗೆರೆ. ಸಮ್ಮೇಳನ ನೇತೃತ್ವ ಡಾಕ್ಟರ್ ಎಸ್ ಪಾಟೀಲ್ ಸಂಪಾದಕರು ವಿಶ್ವದರ್ಶನ ಕನ್ನಡ ದಿನಪತ್ರಿಕೆ ಹಾಗೂ ಕರ್ನಾಟಕ ಪ್ರಜಾದರ್ಶನ ಪತ್ರಿಕೆ ಅಧ್ಯಕ್ಷರು ವಿಶ್ವದರ್ಶನ ಟ್ರಸ್ಟ್ ಹಾಗೂ ವಿಶ್ವದರ್ಶನ ಜನಸೇವಾ ಫೌಂಡೇಶನ್ ಮತ್ತು ರಾಜ್ಯಾಧ್ಯಕ್ಷರು ವಿಶ್ವ ಕನ್ನಡ ಶಕ್ತಿ ಸೇನಾ ಸಂಘ ಹಾಗೂ ಉಪಾಧ್ಯಕ್ಷರು ಕಾನಿಪ ಧ್ವನಿ ಸಂಘಟನೆ ಬೆಂಗಳೂರು. ಜೈ ಜವಾನ್ ಜೈ ಕಿಸಾನ್ ಪಕ್ಷದ ಅಧ್ಯಕ್ಷರು ಉತ್ತರ ಕರ್ನಾಟಕ ವಿಭಾಗ ಅವರ ನೇತೃತ್ವದಲ್ಲಿ ನಡೆದ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಚೇತನ್ ಟಿವಿ ಚಾನೆಲ್ ಉಪಸಂಪಾದಕರು ಸಂಗನಗೌಡ ಹೂವನ್ನವರ ಹಾಗೂ ಅವರ ಸಂಗಡಿಗರು, ವಿಶ್ವದರ್ಶನ ಕನ್ನಡ ದಿನಪತ್ರಿಕೆಯ ಉಪಸಂಪಾದಕರು ಶಿವಕುಮಾರ್ ಎಸ್ ಪಾಟೀಲ್ ಹುಬ್ಬಳ್ಳಿ, ಕಿರಣಗೌಡ ತುಪ್ಪದೇಗೌಡ ಹುಬ್ಬಳ್ಳಿ, ದಾವಣಗೆರೆ ಎಚ್ ಪರಶುರಾಮ್ ಅಧ್ಯಕ್ಷರು, ಆಟೋ ರಿಕ್ಷಾ ಚಾಲಕರು ಮತ್ತು ಮಾಲೀಕರ ಸಂಘ ಮತ್ತು ಸರ್ವ ಸದಸ್ಯರು ಹಾಗೂ ಅನೇಕ ಗುರು ಹಿರಿಯರು ಸಹಕಾರ ಪ್ರೋತ್ಸಾಹ ನೀಡಿದರು. ಭಕ್ತಿಯ ಸಂಗೀತ ಕಾರ್ಯಕ್ರಮ ಹಾಗೂ ಮುದ್ದು ಮಕ್ಕಳಿಂದ ಭರತನಾಟ್ಯ ನಡೆಯಿತು ಎಂದು ಸಂಪಾದಕರು ಸಂತಸ ವ್ಯಕ್ತಪಡಿಸಿದರು.